ನೋಡಿ, ಉಮೇಶ್ ಕತ್ತಿ ಅವರು ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಸಜ್ಜನ ರಾಜಕಾರಣಿ. ನಿಜಕ್ಕೂ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಒಂದು ಕನಸು ಕಂಡಂಥ ಒಬ್ಬ ನಮ್ಮ ನಾಯಕ. ಅವರ ಹಿಂದಿನ ಏನು ಪುಣ್ಯತಿಥಿಯಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಅವರ ಕನಸನ್ನು ಜೀವಂತವಾಗಿಟ್ಟು ಮುಂದಿನ ದಿವಸದಲ್ಲಿ ನನಸು ಮಾಡುವಂಥ ಕೆಲಸ ಎಲ್ಲ ರಾಜಕಾರಣಿಗಳು ಮಾಡಬೇಕು ಅನ್ನೋಂಥ ಸಂದೇಶ. ತಾವು ಕೂಡ ಸಮರ್ಥನೆ ಮಾಡ್ಕೊತಿರ್ತಾರೆ ಉಮೇಶ್ ಕತ್ತಿ ಅವರ ನಿಲುವುಗಳನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ನೋಡಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಇದು ಕೇವಲ ಅವರು ಆ ಕಡೆಯವರು ಇದು ಮಾಡಿರುತ್ತೆ ಅಲ್ಲ. ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದರೆ, ಉಮೇಶ್ ಕತ್ತಿಯವರು ಮಾತಾಡುವಾಗ ಎಲ್ಲರೂ ನಾವು ಬೆಂಬಲ ಕೊಟ್ಟಿದ್ರೆ ನಮಗೊಂದು ಶಕ್ತಿ ಇರ್ತಿತ್ತು. ನಾವು ಉಮೇಶ್ ಕತ್ತಿಯವ್ರಿಗೆ ಯಾರೂ ಬಹಿರಂಗವಾಗಿ ಅವಾಗ ಬೆಂಬಲ ಕೊಡಲಿಲ್ಲ. ಯಾವಾಗಲೂ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೋ ಒಂದು ಬೇಡಿಕೆ ಅದೋ ನಮ್ಮ ಅನ್ಯಾಯವನ್ನು ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡುವಂಥವ್ರು, ವೇದಿಕೆ ಮೇಲೆ ಗಟ್ಟಿಯಾಗಿ ಮಾತಾಡಿದ್ರೇ ನಮಗೆ ನ್ಯಾಯ ಸಿಗ್ತದೆ ಅನ್ನೋಂಥದ್ದು ಉಮೇಶ್ ಕತ್ತಿಯವರು ಒಂದು ಮಾದರಿ ನಮಗೆಲ್ಲರಿಗೂ ಇದ್ದಾರೆ. ಸರ್, ಉಮೇಶ್ ಕತ್ತಿ ಅವರು ಕಳ್ಕೊಂಡ ನಂತರ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗ್ತಿರುವಂಥದ್ದು ಸಹಜ ಐತೆ ನೋಡ್ರಿ. ಒಬ್ಬ ದೊಡ್ಡ ಆಲದ ಮರ ಬಿದ್ದು ಹೋದ್ಮೇಲೆ ಒಂದು ರೀತಿ ಭೂಕಂಪ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಉಮೇಶ್ ಕತ್ತಿಯವ್ರನ್ನ ಕಳ್ಕೊಂಡ ಮೇಲೆ ಇವತ್ತು ದೊಡ್ಡ ಸಮಾವೇಶ ಮಾಡಿ ಇಡೀ ಉತ್ತರ ಕರ್ನಾಟಕದ ರಾಜಕೀಯ ಒಂದು ತಿರುವು ಕೊಡುವಂಥ ಕಾರ್ಯಕ್ರಮ ಇದೆ. ಹೌದು, ಯಾವಾಗಲೂ ನಾವು ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಯಾಕಂದರೆ ನಮ್ಮ ಅಭಯ್ ಪಾಟೀಲ್ ಹೇಳ್ದಂಗೆ ನಾವೆಲ್ಲರೂ ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ಯಾವಾಗಲೂ ಸದಾ ನಾವು ಯಾವುದೇ ಪಕ್ಷದಲ್ಲೇ ಏನೇ ಇರಲಿ. ಯಾಕಂದರೆ ಉಮೇಶ್ ಕತ್ತಿಯವರ ಒಂದು ದೊಡ್ಡ ಕೊಡುಗೆ ಉತ್ತರ ಕರ್ನಾಟಕ ಇದೆ. ಅವರೊಬ್ಬ ಅಭಿವೃದ್ಧಿಯ ಚಿಂತಕರಿದ್ದರು. ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇತ್ತು. ಹೀಗಾಗಿ ಯಾವ ವ್ಯಕ್ತಿ ತನ್ನ ಸಮಾಜ ತನ್ನ ಭಾಗವನ್ನು ಪ್ರೀತಿ ಮಾಡ್ತಾನೋ ಅವ್ರನ್ನ ನಾವು ಸಹ ಗೌರವ ಕೊಡಬೇಕು, ಪ್ರೀತಿ ಮಾಡ್ತೀವಿ. ಸರ್, ಕೂಡಲ ಸಂಗಮ ಶ್ರೀಗಳನ್ನ ಉಚ್ಚಾಟನೆ ಮಾಡಿರುವಂಥದ್ದು ಪ್ರಮುಖವಾಗಿತ್ತು ಅಂತ ನೀವು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾರು ನೀವು ಸರ್ ನೋಡ್ರಿ, ಉಚ್ಚಾಟನೆ ಅಲ್ಲದು. ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ. ಅದು ಒಂದು ಕುಟುಂಬ ಟ್ರಸ್ಟು, ಅದು ಒಂದು ಕಳ್ಳರ ಕೂಟ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ. ಉಚ್ಚಾಟನೆ ಅನ್ನೋವಂಥ ಪ್ರಶ್ನೆನೇ ಬರೋದಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿಲ್ಲ. ಶ್ರೀಗಳು ದಾವಣಗೆರೆಯಲ್ಲಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ದಾಖಲೆ ಕೊಡಬೇಕಾಗ್ತದೆ. ಬೇಕಾಬಿಟ್ಟು ಏನಾರೇ ಬ್ಲ್ಯಾಕ್ ಮೇಲ್ ಮಾಡೋದೇನದಲ್ಲ, ಮಾಡಬಾರ್ದು. ಎಲ್ಲಿ ಆಸ್ತಿ ಮಾಡ್ಯಾರ, ಯಾವ ಸರ್ವೆ ನಂಬರ ಉತ್ತಾರೆ. ನೀವೇನು ಹಲ್ಕಟಗಿರಿ ಮಾಡಿರಲ್ಲ ಆ ಟ್ರಸ್ಟ್, ನಾವು ದಾಖಲೆ ಕೊಟ್ಟಿವಿ. 1-2 ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ದಾಖಲೆ ಇಲ್ಲಾರ್ದೇ ಆರೋಪ ಮಾಡುವಂಥವ್ರು ನಾಲಾಯಕರು, ಮೂರ್ಖರು. ನೋಡ್ರಿ, ನಾವು ಮೊನ್ನೆ ಇಲ್ಲೇ ಹಾರುಗಿರಿಯಲ್ಲಿ ಸೇರಿದ್ದೀವಿ. ನಮ್ಗೆ ಗೊತ್ತಿತ್ತು ಅವ್ರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ. ಅದೇನು ದೊಡ್ಡದ ವಿಷಯ ಅಲ್ಲ. ಉಚ್ಚಾಟನೆ ಅನ್ನುವಂಥ ಸಂಬಂಧ ಇಲ್ಲ. ಸುಮ್ಮನೆಪ್ಪ, ಲಿಂಗಾಯತರಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು. ಒಂದು ಕಡೆ ತಾವು ಹಿಂದೂ ಬರ್ಸ್ಬೇಕಂತ ಹೇಳ್ತಾರೆ, ಒಂದು ಕಡೆ ಪಂಚಮಸಾಲಿ ಶ್ರೀಗಳು ಲಿಂಗಾಯತ್ ಪಂಚಮಸಾಲಿ ಬರ್ಸ್ಬೇಕಂತ ಹೇಳ್ತಿದ್ದಾರೆ ಸರ್, ಮತ್ತೊಂದು ಕಡೆ ಪಂಚಮಸಾಲಿ ಅಷ್ಟೇ ಬರ್ಸ್ಬೇಕಂತ ಹೇಳ್ತಾರೆ ಸರ್. ಸಾಕಷ್ಟು ನೋಡಿ, ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ. 6 ಧರ್ಮಗಳನ್ನು ಮಾತ್ರ ಮಾನ್ಯತೆ ಇದಾವೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 6 ಧರ್ಮಗಳಿಗೆ. ಇವತ್ತು ನೋಡ್ರಿ, ದಲಿತರು ಹಿಂದುತ್ವ ಬರೆಸ್ತಾ ಇದ್ದಾರೆ. ಎಲ್ಲ ಸಮುದಾಯದವರು ಹಿಂದುತ್ವ ಬರೆಸ್ತಾ ಇದ್ದಾರೆ. ಯಾಕಂದರೆ ಹಿಂದೂ ಬರೆಸದೇ ಇದ್ದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ. ಲಿಂಗಾಯತ ವೀರಶೈವ ಧರ್ಮನೇ ಇಲ್ಲ. ಎಲ್ಲಿವರೆಗೆ ಅದು ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ
ಅದಕ್ಕೆ ಅನುಮೋದನೆ ಕೊಡ್ತದೆ, ಅಲ್ಲಿಂದ ಬರ್ಸಿದ್ರೆ ಅದಕ್ಕೆ ಸೂಕ್ತ. ಸರ್ ತಮ್ಮ ಹೇಳಿಕೆ ಸರ್ ಒಂದು ಸಾಕಷ್ಟು ಸಂಚಲನ ಮೂಡಿಸಿರುವಂಥ ಸರ್ ತಮ್ಮ ಹೇಳಿಕೆ. ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಹೇಳಿರ್ತಾರೆ, ಅದನ್ನ ಹೇಳಿಕೆನ ಸಮರ್ಥನೆ ಮಾಡ್ಕೋತೀರಾ ಸರ್? ಎಲ್ಲಿ ದಾಖಲೆ ಏನದೋ ಹೇಳ್ರಿ, ಬಸವಣ್ಣವ್ರು ಮಾಡ್ಯಾರ್ತಾರೆ. ಇವರು ಅದೊಂದು ಕೆಲವೊಂದು ಮಂದಿ ಸ್ವಾಮಿಗಳು, ಕೆಲವೊಂದು ರಾಜಕಾರಣಿಗಳು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಬಸವಣ್ಣವರು ಅವ್ರು ನಮ್ಮ ಜಿಲ್ಲೆದವ್ರು. ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಗುರ್ತದೆ, ನಮ್ಮ ಮನೆಗೆ ಎಲ್ಲರಿಗೂ ಗುರ್ತದೆ. ಮತ್ತು ಎಲ್ಲಿಯೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ. ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಐತಿ. ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ದರು, ಯಾರು ಬಸವಣ್ಣವರು. ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ. ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು, ಕಮ್ಯುನಿಸ್ಟ್ ಮೈಂಡೆಡ್ ಇರುವಂಥ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಅಂತ ಮಾಡ್ಕೊಂಡಾರ. ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ. ಸರ್ ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಸರ್, ವಿರೋಧಿಗಳಿಗೆ ಏನು ಹೇಳ್ತಾರೆ ಸರ್? ವಿರೋಧಿಗಳು ಅವ್ರು ಹೊಯ್ಕೋತಾರೆ, ನಾವು ಹೇಳ್ಕೊತ ಹೋಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯವರು ಎರಡು ರೀತಿ ತೊಂದರೆ ಇಲ್ಲದಾರ. ಒಂದು ರಾಹುಲ್ ಗಾಂಧಿ ಮಾತು ಕೇಳಬೇಕು, ಸೋನಿಯಾ ಗಾಂಧಿ ಮಾತು ಕೇಳಬೇಕು. ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾನೆ, ಮುಸ್ಲಿಂ ರಾಷ್ಟ್ರ ಮಾಡಬೇಕು ಭಾರತ, ಇಸ್ಲಾಂ ರಾಷ್ಟ್ರ. ಸೋನಿಯಾ ಗಾಂಧಿ ಹೇಳ್ತಾಳೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕಂತ. ಪಾಪ ಸಿದ್ದರಾಮಯ್ಯನವರು ಕುರುಬ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು ಅಂದರೆ ಸೋನಿಯಾ ಗಾಂಧಿ ಮಾತು ಕೇಳ್ತಾ ಇದ್ರು. ಇವರು ಇಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು, ಈ ದೇಶವನ್ನು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಕೊಡಬೇಕು ಅನ್ನೋಂಥ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡಿ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದು ಮುಂದೆ ನೋಡೋಣ. ಇವತ್ತೇನಿಲ್ಲ ಚರ್ಚೆ ಆಗಿದ್ದೀವಿ ಹೇಳ್ರಿ. ಓಕೆ ಸರ್.